ಮೆಜೆಸ್ಟಿಕಲ್ಲೇ ಶೋ ತೋರಿಸಿದ್ರೇನೆ, ಆಚೆ ಕಡೆ ಡುಮ್ಟಕ ಹೊಡೆದ್ಬಿಟ್ಟು ಪಟಾಕಿ ಹಚ್ಚಿದ್ರೇನೆ ಅದು ಸಿನಿಮಾ ರಿಲೀಸ್ ಅವ್ರಿಗೆ. ಆಮೇಲೆ ಕಟೌಟು ನಿಲ್ಲಿಸಿ ಅದಕ್ಕೆಲ್ಲ ಆರಕ್ಕೆಲ್ಲ ಅವರೇ ದುಡ್ಡು ಕೊಟ್ಟು ಒಬ್ಬ ಹುಡುಗನ್ನ ಕರ್ಕೊಬಂದು ಹಾಲು ಊಹಿಸಿ ಒಂದ್ಸತಿ ಹಂಗೆ ಊಹಿಸ್ತಾ ಇದ್ರು ಅಲ್ಲಿ ಇದಕ್ಕೆ ಯಾವುದೋ ಒಂದು ಕಟೌಟ್ಗೆ ನಿಲ್ಲಿಸ್ಬಿಟ್ಟು. ಏನಪ್ಪ ಇವ್ನಿಗೆ ಈಗಾಗಲೇ ಇಷ್ಟು ಅಭಿಮಾನಿ ಬಂದ್ಬಿಟ್ಟವ್ರಲ್ಲ, ಇವ್ನಿಗೆ ಇನ್ನೂ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಅಂದ್ಬಿಟ್ಟು ಆ ಹುಡುಗ ಕೆಳಗಿಳಿದ ಮೇಲೆ ಮಾತಾಡ್ಸಿದ್ರೆ ಪಾಪ ಅವ್ನು ಕನ್ನಡನೇ ಬರಲ್ಲ. ಯಾರೋ ಪಾಪ ಅಲ್ಲಿ ಬಿಹಾರ ಒರಿಸ್ಸಾಯಿಂದ ಬಂದಿರೋ ಅವನ್ನ ಪ್ಯಾಕೆಟ್ ನಂದಿನಿ ಪ್ಯಾಕೆಟ್ ಹಾಲು ಕೊಟ್ಬಿಟ್ಟು ಮೇಲೆ ಹತ್ತಿಸ್ಬಿಟ್ಟು ಹಾಲು ಇಸ್ತವ್ರೆ. ಸೊ ಈ ರೀತಿ ಎಲ್ಲ ಆಗಿ ಇನ್ನು ಅಲ್ಲಿ ಹೂನಾರ ಹಾಕಕ್ಕೆ ಆಚೆ ಜನ ಬಂದಿಲ್ಲ ಅಂದರೆ ಕಾಸು ಕೊಟ್ಟು ಅವ್ನು ಒಳಗಡೆ ಬರ್ತಾನ, ಪಾಪ ಅವನಿಗೂ 100-200 ರೂಪಾಯಿ ಕೊಟ್ಟು ಕಳಿಸಿರ್ತಾರೆ, ಅವ್ನು ಅದೇ ಸಿನಿಮಾ ನೋಡೋಕ್ಕೆ ಬರಲ್ಲ. ಸೊ ಫಸ್ಟ್ ಡೇ ಫಸ್ಟ್ ಶೋ ಏನು ಮಾಡ್ಬಿಟ್ರು, ಹಿಂಗೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಬಾಲ್ಕನಿನಲ್ಲಿ ಪತ್ರಕರ್ತರಿಗೆಲ್ಲ 2 ರೋ ಹಿಂಗೆ ಅಲ್ಲೆಲ್ಲ ಸರ್ ಎಲ್ಲಾದರೂ ಕೂತ್ಕೊಳ್ಳಿ ಪರವಾಗಿಲ್ಲ, ನಂಬರ್ ಇಲ್ಲ, ಎಲ್ಲ ಫುಲ್ಲು ನಮ್ಮದೇ. ಸೊ ನಾವು ಕೂತ್ಕೊಂಡು ಹಿಂದೆ ಜನ ಮುಂದೆ ಜನ, ಓಹೋ ಏನು ಅಲ್ಲಿ ಯಾವನೋ ಬಂದು ಕೆಟ್ಟದಾಗ ಒಂದು ಅಂತ ಡೈಲಾಗ್ ಹೊಡಿತಾನೆ, ಇಲ್ಲಿ ವಿಜಿಲ್ಗಳು. ಯಾಕೆ ಅಂದರೆ ಅವನು ಪ್ರೊಡ್ಯೂಸರು, ಅವನೊಂದು ರೋಲು, ಆಮೇಲೆ ಪ್ರೊಡ್ಯೂಸರ್ ಅಣ್ಣ ತಮ್ಮ ಎಲ್ಲ ಒಂದೊಂದು ರೋಲ್ ಬಂದು ಹೋಗ್ತಾರೆ, ಎಲ್ಲರಿಗೂ ವಿಜಿಲ್ ಬರುತ್ತೆ. ಆಮೇಲೆ ನಿನ್ನ ಅಪ್ಪಿ ತಪ್ಪಿ ಬಾಲ್ಕನಿಯಿಂದ ಬಂದು ಹಿಂಗೆ ಬಗ್ಗಿ ಕೆಳಗಡೆ ನೋಡ್ಬಿಟ್ರೆ ಬಂಡವಾಳ ಅಲ್ಲೇ ಗೊತ್ತಾಯ್ತಾ ಇದೆ, ಜನ ಇಲ್ಲ. ಸೊ ಆ ರೀತಿ ಸುಮ್ಮನೆ ಹುಚ್ಚುಚ್ಚು ಆಸೆಗಳನ್ನ ಇಟ್ಕೊಂಡು ಪ್ರಿಪ್ರೇಷನ್ ಇಲ್ದಿರ ಬಂದವ್ರಿಗೆಲ್ಲ ಇದೇ ಗತಿ ಆಗಿದ್ದು. ಹೇಳಿದ್ನಲ್ಲ, ಅವನು ಸಿನಿಮಾನಲ್ಲಿ ಕೆಲಸ ಮಾಡಿಲ್ಲ, ಇನ್ನೊಂದಿಲ್ಲ, ಏನಿಲ್ಲ, ಕ್ಯಾಮ್ರಾ ಕೈಯಲ್ಲಿ ಇಟ್ಕೊಂಡಿದ್ದು ಗೊತ್ತಿಲ್ಲ ಅಂಥವರೆಲ್ಲ ಡೈರೆಕ್ಟರ್ಸ್ ಆಗ್ಬಿಟ್ರು. ಒಬ್ಬಿಬ್ರಲ್ಲ, 100 ಜನ ಒಟ್ಟೊಟ್ಟಿಗೆ. ಒಂದು ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋಗಿಲ್ಲ, ಒಂದು ನಾಟಕ ನೋಡಿಲ್ಲ, ಇನ್ನೊಂದು ಮಾಡಿಲ್ಲ, ಲೈಫಲ್ಲಿ ಒಂದು ಬುಕ್ ಓದಿರಲ್ಲ, ಅವರೆಲ್ಲ ಬಂದ್ಬಿಟ್ಟು ಫಿಲಮಲ್ಲಿ ಡೈಲಾಗ್ಸು ಹಾಡುಗಳನ್ನ ಬರೆಯೋಕ್ಕೆ ಶುರು ಮಾಡಿಬಿಟ್ರು. ಇನ್ನೇನಾಗತ್ತೆ ಇಂಡಸ್ಟ್ರಿ, ಯಾರು ಬರ್ತಾರೆ ನೋಡೋಕೆ ಅದನ್ನೆಲ್ಲ. ಸೊ ಅಂಥವರು ದುಡ್ಡು ಇನ್ನೊಂದು ಸೈಟ್ ಮಾರ್ಬಿಟ್ಟು ಪ್ರಚಾರನೂ ಮಾಡಿದ್ರು ಸಿನಿಮಾಗೆ. ಆವಾಗ ಈ ಥರ ದುಡ್ಡು ಕರ್ಕೊಂಬಂದು ಕೂಡ್ಸೋದು ಎಲ್ಲ ನಡೀತು. ಇತ್ತೀಚೆಗೆ ಅದೊಂದು ದಂಧೆ ಶುರು ಆಗ್ಬಿಟ್ಟಿದೆ. ಥಿಯೇಟ್ರಿಗೆ ನೀವೇ ಜನನ ತಂದು ಕೂಡಿಸ್ಬಿಡಿ ಫಸ್ಟ್ 3 ಡೇಸು, ಆಮೇಲೆ ಜನ ಬರ್ತಾರೆ ಅಂತ. ಫಸ್ಟ್ ಡೇನೇ ಬಲ್ದೇ ಇದ್ಮೇಲೆ ಆಮೇಲೆ ಬರೋಕ್ಕೆ ಸಾಧ್ಯನೇ ಇಲ್ಲಮ್ಮ, ಅದು ವರ್ಕೇ ಆಗಿಲ್ಲ. ಹೇಳಿದ್ನಲ್ಲ, ಸಿನಿಮಾ ಪ್ರಚಾರ ಶುರು ಆಗೋದು ಸಿನಿಮಾ ಮುಗಿದ ಮೇಲಲ್ಲ, ನೀವು ಸಿನಿಮಾ ಯಾವಾಗ ಅದನ್ನು ಅನ್ಕೊತೀರೋ ಅವಾಗಲೇನೆ ಅದು ಶುರು ಆಗೋಕ್ಕಿಂತ ಮುಂಚೆನೇ ಪ್ರಚಾರ ಶುರುವಾಗಿರುತ್ತೆ. ಅದನ್ನೆಲ್ಲ ನೀವು ಇಂಡಸ್ಟ್ರಿಗೆ ಬಂದು ಅದು ಅನುಭವಗಳಿಂದನೇ ಗೊತ್ತಾಗೋದು. ನಾನು ಎಷ್ಟು ಹೇಳಿದ್ರು ಕೂಡ ಯಾರೂ ಒಂದೇ ಸತಿಗೆ ಡೈರೆಕ್ಟರ್ ಆಗೋದಕ್ಕೋ ಇಲ್ಲ ಹೀರೋ ಆಗೋದಕ್ಕೋ ಹೋಗಬೇಡಿ. ಸ್ವಲ್ಪ ಟ್ರೈನಿಂಗ್ ಆದರೂ ತಗೊಳ್ಳಿ, ಪ್ರಯತ್ನಗಳನ್ನ ಪಡಿ. 1-2 ಚಪ್ಪಲಿ ಶೂಸ್ಗಳು ಸೌದ ಮೇಲೇನೇ ಅನುಭವ ಬರೋದು. ಇಲ್ಲ ನೋಡಿ, ನಿಮ್ಮದು ಏನಾದರೂ ಸರ್ವೆ ನಂಬರ್ ಇದ್ದರೆ ನಾವು ರೆಡಿ. ನಾವು ನಿಮಗೆ ಬೇಕಾದರೆ ಸಿನಿಮಾ ಇದ್ರ ಬಗ್ಗೆ ಏನೋ ಇಲ್ಲವಾ ಎಲ್ಲ ಡೈರೆಕ್ಷನ್ ಮಾಡಿಕೊಟ್ಬಿಡ್ತೀವಿ, ಸುಮ್ಮನೆ ಸರ್ವೆ ನಂಬರ್ ಇದ್ರೆ ಮಾತ್ರ. ಏನ್ ಸರ್? ಅವಾಗ ಅವ್ರ ಶೋಕಿಗೆ ಅವ್ರು ಸಿನಿಮಾ ಮಾಡ್ಕೊಂಡ್ರು ಸರ್, ಒಂದು ಸಿನಿಮಾ ಮಾಡಿ ಹೋದ್ರು ಅಷ್ಟೇ. ಈ ಥರ ಹಾಡು ಹೇಳಿದ್ದು ಅವರೇ, ಕೊನೆಗೆ ಪ್ರೇಕ್ಷಕರು ಅವರೇ. ಅವ್ರ ಸಿನಿಮಾ ಸಪ್ನಾ ಥಿಯೇಟ್ರಲ್ಲಿ ರಿಲೀಸ್ ಆಯಿತು. ಗುಲ್ಜಾರ್ ಖಾನ್ ಅಂತ ಒಬ್ರು ಇದ್ರು, ಇವಾಗ ನಮ್ಮ 500 ಜನದ್ದು ಹೇಳಿದ್ನಲ್ಲ, ಅವ್ರೆಲ್ಲರಿಗೂ ತಾತ ಅವರು. ಆಕಸ್ಮಿಕ ಸಿನಿಮಾ ರಿಲೀಸ್ ಆಗಿದೆ, ಅಣ್ಣವ್ರ ಕಟೌಟು ಹಿಂಗಿದೆ, ಈ ಅಪ್ಪ ಸಿನಿಮಾ ರಿಲೀಸ್ ಮಾಡಿಬಿಟ್ಟು ಅಣ್ಣವ್ರ ಹಿಂದೆಗಡೆ ಅವನು, ಆ ಫಿಲಮ್ ಹೆಸರು ತನಿಖೆ, ಅವನು ಪೊಲೀಸ್ ಆಫೀಸರು. ರಾಜ್ಕುಮಾರ್ ಥರನೇ ಫೋಟೋ ತೆಗ್ಸಿ ರಾಜ್ಕುಮಾರ್ ಪಕ್ಕದಲ್ಲಿ ಕಟೌಟ್ ಹಾಕೋಬಿಟ್ಟಾಗರು. ಸಪ್ನಾ ಥಿಯೇಟ್ರು ಕೆಳಗಡೆ, ನರ್ತಕಿ ಥಿಯೇಟ್ರ್ ಕೆಳಗಡೆ ಸಪ್ನಾ ಥಿಯೇಟ್ರು ರಿಲೀಸು. 1 ಟಿಕೆಟ್ ತೊಗೊಂಡ್ರೆ 1 ಸ್ಟೀಲ್ ಡಬ್ಬಿ ಫ್ರೀ. ಆಮೇಲೆ ಒಂದು ಹುಡುಗ ಹುಡುಗಿ ಫುಲ್ಲು ಎಲ್ಲೂ ಜಾಗ ಸಿಗ್ತಾ ಇಲ್ಲ, ಮೆಜೆಸ್ಟಿಕ್ ಬಂದ್ಬಿಟ್ಟಿದ್ವಿ, ಒಂದು ಪಾರ್ಕು ದರಿದ್ರ ಇಲ್ಲ, ಎಲ್ಲೋ ಅಣ್ಣ ಥಿಯೇಟ್ರು, ಎಲ್ಲ ಥಿಯೇಟ್ರು ಹೌಸ್ಫುಲ್ಲು. ಬಾ ತನಿಖೆ ಹೋಗ್ಬಿಡಣ್ಣ, ಯಾರೂ ಇಲ್ಲ ಅಂದ್ಬಿಟ್ಟು ಬಂದು ಕೂತ್ಕೊಂಡ್ರು. ನೋಡ್ತಾರೆ ಯಾರೂ ಇಲ್ಲ, ಆರಾಮಾಗಿ ಮುಂದೆ ಕೂತ್ಕೊಂಡು ಕಷ್ಟ ಸುಖ ಮಾತಾಡ್ತಾ ಇದ್ರು. ಆಮೇಲೆ ಒಂದು 10 ನಿಮಿಷ ಆಗಿದ ತಕ್ಷಣ ಹಿಂದೆ, ಯಾರ್ರೀ ಅದು, ಸುಮ್ಮನೆ ಸಿನಿಮಾ ನೋಡೋಕ್ಕಾಗಲ್ವಾ ಅಂತ ಹಿಂದೆಯಿಂದ ವಾಯ್ಸ್ ಬಂತು. ಯಾರು ಅಂತ ನೋಡಿದ್ರೆ ಗುಲ್ಜಾರ್ ಖಾನೆ. ಸೊ ಈ ಥರದ ಕಥೆಗಳೆಲ್ಲ ಇದಾವಲ್ಲಿ.
ಸೊ ಬಟ್ ಬೇಸಿಕ್ ಐಡಿಯಾ ಅವ್ರ ಹತ್ರನೂ ಅವಾಗ ದುಡ್ಡಿತ್ತು, ಮಾಡಿಕೊಂಡ್ರು, ಶೋಕಿ ಇತ್ತು ಅವ್ರಿಗೆ, ಹೀರೋ ಆಗಬೇಕು. ನಿನ್ನ ಹಾಕೊಂಡು ಯಾವನ ಮಾಡ್ತಾನೆ ಅಂದರೆ ನಾನೇ ಡೈರೆಕ್ಷನ್ ಮಾಡ್ತೀನಿ. ನಿನ್ಗೆ ಹಾಡು ಹೇಳೋಕ್ಕೂ ಯಾರು ಬರೋಲ್ಲ ಸಿಂಗರು ಅಂದರೆ ನಾನೇ ಹಾಡು ಹೇಳ್ತೀನಿ, ಮ್ಯೂಸಿಕ್ ಡೈರೆಕ್ಟ್ರು ನಾನೇ ಬಾರಿಸ್ತೀನಿ. ಸೊ ಮಾಡಿಕೊಂಡ್ರು ಪಾಪ. ಚಿತ್ರಮಂದಿರ ಕಾಲ ಅದು. ಚಿತ್ರಮಂದಿರ ಅಂತ ಮತ್ತೆ ಶಿಕ್ಷಕರು ಬರ್ತಾ ಇದ್ರು. ಒಂದೇ ಟಿವಿ, ಊರಿಗೆ ಒಂದು ಟಿವಿ ಅದು ಅವಾಗ, ಆ ಟೈಪ್ ಕಾಲದಲ್ಲಿ. ಸೊ ಈ ರೀತಿ ಸೊ ನೀವು ಇನ್ನು ಹೆಜ್ಜೆ ಇಡೋದಾದರೆ ದಯವಿಟ್ಟು ಒಂದೇ ಸತಿಗೆ ಅದು ಬಂದು ಹೀರೋ ಡೈರೆಕ್ಟ್ರು ಇನ್ನೊಂದು ಏನೂ ಆಗಕ್ಕೆ ಹೋಗಬೇಡಿ. ಸ್ವಲ್ಪ ಪ್ರಯತ್ನಗಳು ಪಡಿ, ಎಕ್ಸ್ಪೀರಿಯನ್ಸ್ ತಗೊಳ್ಳಿ, ಟ್ರೈನಿಂಗ್ ತಗೊಳ್ಳಿ, ಅದಕ್ಕಿಂತ ಮುಖ್ಯವಾಗಿ. ರೈಟ್, ಥ್ಯಾಂಕ್ ಯು. ಇನ್ನೇನು ಕ್ವಶನ್ಸ್ ಇಲ್ಲಲ್ಲ ಸರ್? ಥ್ಯಾಂಕ್ ಯು ಸೋ ಮಚ್.